ಹೂವಿನೊಳಗೆ ಹೆಂಗ ನಾನಾ ರೀತಿಯಾಗಿರ್ತಕ್ಕಂಥ ಹೂವು ಅದಾವ, ಹೂವು ಒಂದೇ ಆದ್ರೆ ಹೆಸರು ಮಾತ್ರ ಬದಲದವಲ್ಲ, ಹಾಗೆ ಭೂಮಿ ಮ್ಯಾಗಿರ್ತಕ್ಕಂಥ ಮನುಷ್ಯರಲ್ಲಿ ಹರಿತಕ್ಕಂಥ ರಕ್ತನೂ ಕೂಡ ಒಂದ, ಉಣ್ಣುವಂಥ ಅನ್ನನೂ ಕೂಡ ಒಂದ, ಕುಡಿಯುವಂಥ ನೀರನ್ನು ಕೂಡ ಒಂದ. ಅಕಸ್ಮಾತ್ ನಾವು ಮ್ಯಾಲ ಜಾತಿರ್ದೇವೆ ಅಂತ ತಿಳ್ಕೊಂಡು ನೀರೇನು ನಮ್ಮ ಮ್ಯಾಲ ಬಂದಿಲ್ಲ, ನಾವು ಕೆಳ ಜಾತಿರ್ ಅಂತ ತಿಳ್ಕೊಂಡು ನೀರೇನು ಕೆಳಗೆ ಬಂದಿಲ್ಲ. ಕುಡಿಯೋದು ಕೂಡ ನೀರು ಅದ ಒಂದಲ್ಲ ಒಂದು ದಿವಸ ಮ್ಯಾಲ ಜಾತಿರು ಕೂಡ ಹೋಗೋದು ಅಲ್ಲೇ ಅದ, ಕೆಳ ಜಾತಿಯರು ಕೂಡ ಹೋಗೋದು ಅಲ್ಲೇ ಐತಿ. ಆದ್ರೆ ಹೋಗೋದ್ರೊಳಗಾಗಿ ನಮ್ಮ ಮಂದಿ ಏನಂದಾರಂದ್ರೆ, ತಮ್ಮ ಹೋಗೋದು ಮಾತ್ರ ಸತ್ಯ ಐತಿ, ಹೋಗೋದ್ರೊಳಗಾಗಿ 4 ಮಂದಿ ಗಳಿಸಿ ಹೋಗ ಅಂದರು. 4 ಮಂದಿ ಗಳಿಸಿ ಹೋಗ ಅಂತ ತಿಳ್ಕೊಂಡು ಅವ್ರು ಅನ್ಬೋದಾಗಿತ್ತು ಏನಂತ, ತಮ್ಮ 3 ಮಂದಿ ಗಳಸ, 2 ಗಳಸ, 1 ಗಳಸ, 5 ಮಂದಿ ಗಳಸ, 10 ಮಂದಿ ಗಳಸ, 1000 ಮಂದಿ ಗಳಸ ಅಂತ ಅನ್ಬೋದಾಗಿತ್ತು. ಹೌದ್ರಾ? ಅದರ ಬಿಡ್ರಿ ನೀವು ಅಂತೀರಿ ಇಲ್ರಿ ನಮ್ಮ ಬಂಧು ಬಳಗ ಅಷ್ಟು ದೊಡ್ಡವರು ಅದಾರ, ಅಷ್ಟು ಮಂದಿ ಅದಾರ, ಇಷ್ಟು ಮಂದಿ ಅದಾರ, ಅದನ್ನು ಕೇಳಂಗಿಲ್ಲ ಅವರು. ಗಳಸಂಗಿತ್ತಂದ್ರೆ ನಿನ್ನ ಜೀವನದೊಳಗೆ ಹೊಲ ಎಷ್ಟು ಗಳಿಸಿಯೋ ಗೊತ್ತಿಲ್ಲ, ಮನಿ ಎಷ್ಟು ಕಟ್ಟಿಯೋ ಗೊತ್ತಿಲ್ಲ, ರೊಕ್ಕ ಎಷ್ಟು ಸಂಪಾದನೆ ಮಾಡಿಯೋ ಗೊತ್ತಿಲ್ಲ, ಬೆಳ್ಳಿ ಬಂಗಾರ ಎಷ್ಟು ಟ್ರಿಜರು ಇಟ್ಟಿಯೋ ಗೊತ್ತಿಲ್ಲ. ಇವು ಯಾವುದಕ್ಕೂ ನಿನ್ನ ಜೊತೆ ಬರೋದಿಲ್ಲ. ಕಾರಣ ನೀ ಏನಾದ್ರು ಗಳಿಸ್ಬೇಕನ್ನಂಗಿತ್ತಂದ್ರೆ ನಿನ್ನ ಜೀವನದೊಳಗೆ 10 ವರ್ಷದ ಬದುಕ, 50 ವರ್ಷದ ಬದುಕ, 90 ವರ್ಷದ ಬದುಕ, ನೀ 8 ವರ್ಷದ ಯಾಕೆ ಬದುಕೋದಕ್ಕಿಂತ ಪೂರ್ವದೊಳಗೆ ನಿನ್ನ ಜೀವನದೊಳಗೆ 4 ಮಂದಿ ಗಳಿಸ ಅಂದಾರ ಅವರು. ಹೌದ್ರೆ? ಎದಕ್ಕೆ 4 ಮಂದಿ? ಹಾಂ, ಭಾಳ ಜಾಣ್ರಿ ನೀವು. ಮೂಗನಾಗ ಹಳ್ಳಿ ಇಟ್ಟು ಬಾಯಿಗೆ ಅಡಿಕೆಯಲ್ಲಿ ವರ್ಷ ಹಿಂಗೊಂದು ಕೊಟ್ಟು ಕುಂದಿರ್ಸಿರ್ತಾರಲ್ಲ, ಅವು ಹೊತ್ಕೊಂಡು ಹೋಗಕ್ಕೆ 4 ಮಂದಿ ಗಳಿಸ ಅಂದರು. 4 ಮಂದಿ ಗಳಿಸಲಾರ್ದಾವ, 4 ಮಂದಿ ಗಳಿಸಲಾರ್ದಾವ ಏನು ಗಳಿಸಿರ್ ತೊಗೊಂಡು ಮಾಡೋದೇನದ ನೆನಪಿರ್ಲಿವ. ವಿಶ್ವಕರ್ಮದೊಳಗೆ ತಿಂತನಿ ಮೌನಪ್ಪ ಅಂತ ಬರ್ತಾನೆ. ಈಗೂ ಕೂಡ ನೀವೇನಾರ ತಿಂತನಿಗೆ ಹೋಗಿ ಬರ್ರಿ, ಒಂದು ಆಶ್ಚರ್ಯ ಸಂಗತಿ ಹೇಳ್ತೀನಿ ನಿಮಗಲ್ಲಿ. ಏನು ಅಂತಂದ್ರೆ, ತಿಂತನಿಗೆ ಬಂದಂಥ ತಿಂತನಿ ಮೌನಪ್ಪ ಆತನೂ ಕೂಡ ವಿಶ್ವಕರ್ಮದ ಜನ್ಮ ತಾಳಿದವನೇ. ತಿಂತನಿ ಒಳಗೆ ಜಪ ತಪ ಅನುಷ್ಠಾನಕ್ಕೆ ಕುಂತಂಥ ಸಮಯದೊಳಗೆ ಹಿಂದರಿಯುವಂಥ ನದಿ ಬೋರ್ಗರ್ದು ಹರಿಬೇಕಾದ್ರೆ ತಿಂತನಿ ಮೌನಪ್ಪ ಏನಂತ ನದಿಗೆ ಏನಂತ, ಯವ್ವ ನಾನು ಮಾಡುವಂಥ ಯೋಗಕ್ಕೆ, ನಾ ಮಾಡುವಂಥ ಜಪಕ್ಕೆ, ನಾ ಮಾಡುವಂಥ ತಪಕ್ಕೆ ನಿನ್ನಿಂದ ಭಾಳ ತೊಂದರೆ ಆಗತೈತಿ, ಭಾಳ ರಭಸವಾಗಿ ಹರಿಯಾಕತ್ತೀವ. ಕಾರಣ ಏನು ಅಂತಂದ್ರೆ, ನನ್ನ ಪೂಜೆ ಪುನಸ್ಕಾರ ಜಪ ತಪಕ್ಕೆ ನಿನ್ನಿಂದ ತೊಂದರೆ ಆಗಬಾರ್ದೇವ, ಶಾಂತ ರೀತಿಯಿಂದ ಸಮಾಧಾನವಾಗಿ ಹರಿ ಅಂತ ತಿಳ್ಕೊಂಡು ತಿಂತನಿ ಮೌನಪ್ಪ ನಾ ಎಲ್ಲಿ ಕುಂತಿರ್ತೀನಿ ಅದ್ರ ಹಿಂದೆ ಮುಂದೆ ಕೂಡ ನಿಧಾನವಾಗಿ ಹರಿಬೇಕಂತ ಹೇಳಿದ. ಈಗೂ ಕೂಡ ಹೋಗಿ ಬರ್ರಿ ನೀವು. ಈಗೂ ನೋಡ್ರಿ, ತಿಂತನಿಗೆ ಹೋದ್ರಿ ಅಂತಂದ್ರೆ ತಿಂತನಿ ಮೌನಪ್ಪನ ಮಠದಿಂದ ಆ ಹೊಳಿ ಐತಿ. 1 ಕಿಲೋಮೀಟರ್ ಮುಂದೆ 1 ಕಿಲೋಮೀಟರ್ ಹಿಂದೆ ಕಿವಿ ಕೊಟ್ಟರು ಕೂಡ ಸಪ್ಪಳಾಗೋದಿಲ್ಲ, ಅಷ್ಟು ಚಂದ ಹರಿತೈತಿ. ಆ ಕಡೆ 1 ಕಿಲೋಮೀಟರ್ ದಾಟಿ ಮುಂದೆ ಹೋದ್ರಿ ಅಂತಂದ್ರೆ ರಭಸವಾಗಿ ಹರಿತೈತಿ. ಯಾಕೆ? ಗಂಗಾ ಮಾತೆಗೆ ಸಹಿತ ತನಗೆ ಬೇಕಾದನ್ನು ಬಯಸಿರ್ತಕ್ಕಂಥ ತಿಂತನಿ ಮೌನಪ್ಪನ ತಂದೆ ತಾಯಿ ಬಂದು ಕೇಳಿದ್ರಂತ ಏನಂತ, ಯಪ್ಪ ಈ ಜೀವನ ಸಾಕಾಗ್ಯದ, ಯಪ್ಪ ಈ ಬದುಕು ಸಾಕಾಗ್ಯದ, ಸಾಕು ನಮಗೆ ಈ ಜೀವನ, ನಿನ್ನನ್ನು ಕಂಡೀವಿ, ನಮ್ಮ ಮೋಕ್ಷವನ್ನು ಕೊಟ್ಬಿಡು ಅಂತ ತಿಳ್ಕೊಂಡು ತಿಂತನಿ ಮೌನಪ್ಪನ ತಂದೆ ತಾಯಿ ಕೇಳಬೇಕಾದ್ರೆ ತಿಂತನಿ ಮೌನಪ್ಪ ಇರುವುದು ಎಲ್ಲಿ ಅಂತಂದ್ರೆ ಕಾಶಿ ಒಳಗಿದ್ದಂತೆ. ಕಾಶಿ ಒಳಗಿರ್ತಕ್ಕಂಥ ತಿಂತನಿ ಮೌನಪ್ಪ ತಂದೆ ತಾಯಿ ಬೇಡುದನ್ನು ನೋಡಿ ಸೀದಾ ಊರಿಗೆ ಬಂದ ಕೂಡಲೇ ನೋಡಿದ ತಂದೆ ತಾಯಿಯನ್ನು ನೋಡಿ ತಂದೆ ತಾಯಿ ಭಾಳ ಖುಷಿ ಪಟ್ರಿಯಪ್ಪ. ಆಯ್ತಪ್ಪ, ಎಲ್ಲ ತಂದೆ ತಾಯಿಗಳ ಆಶೆ ಏನು ಅಂತಂದ್ರೆ ಮಕ್ಕಳಿರೋದ್ರೊಳಗಾಗಿ ಮಕ್ಕಳ ಕೈಯಿಂದ 4 ಇಡಿ ಮಣ್ಣು ಹಾಕೋಬೇಕಂತ ಇಚ್ಛೆ ಇರ್ತೈತೆಪ್ಪ. ನಾವು ಏನು ಕಾಣಬೇಕೆಲ್ಲ ಕಂಡು ಬಿಟ್ಟಿವಿ, ಸಾಕಪ್ಪ ಈ ಜೀವನಕ್ಕೆ, ಸಾಕಪ್ಪ ಈ ದೇಹಕ್ಕೆ ಮುಕ್ತಿ ಕೊಟ್ಟು ಬಿಡ ಅಂತ ತಿಂತನಿ ಮೌನಿಷ್ಯನಿಗೆ ತಂದೆ ತಾಯಿ ಕೇಳಿದ್ರಂತೆ. ಮೌನಿಷ್ಯ ಏನಂತ ನಿಮಗೆ ಸಾಕಾಗ್ಯದವದಲ್ಲ, ನಿಮಗೆ ಈ ಜೀವನ ಸಾಕಾಗೈತವದಲ್ಲ, ಒಂದು ಕೆಲಸ ಮಾಡ್ರಂಗ್ರ ಸತ್ತು ಹೋಗ್ಬಿಡ್ರಿ ಅಂದವ. ತಿಂತನಿ ಮೌನೇಶ್ವರ ಯಾವಾಗ ಸತ್ತು ಹೋರಿ ಅಂತ ತಿಳ್ಕೊಂಡಂದ ಅಂದ ತಕ್ಷಣವೇ ತಂದೆ ತಾಯಿಯ ಪ್ರಾಣ ಹೊತ್ತು ತಂದೆ ತಾಯಿ ಸತ್ತು ಹೋಗ್ಬಿಟ್ರು. ಲಕ್ಷ ಕೇಳ್ರವ ಎಷ್ಟು ಅದ್ಭುತ ಅಂತಂದ್ರೆ, ತಿಂತನಿ ಮೌನೇಶ್ವರ ಯಾವಾಗ ತಂದೆ ತಾಯಿಗಳಿಗೆ ಸತ್ತು ಹೋಗ್ರಂದ ಅಂದ ತಕ್ಷಣವೇ ತಂದೆ ತಾಯಿ ಯಾವಾಗ ಸತ್ತು ಹೋಗ್ತಾರ, ಸತ್ತ ತಕ್ಷಣ ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋಗ್ಯದ. ಜೀವಾತ್ಮ ಹೋದ ತಕ್ಷಣ ಅವಾಗ ಕೂಡಿ ಜನ ನಾ ಕೊಡು ನೀ ಕೊಡು ಅಂತ ತಿಳ್ಕೊಂಡು 4 ಮಂದಿ ಬರ್ಬೇಕಲ್ರಿ, ಅಳಕ್ಕಾಗಲಿ ಅಥವಾ ಹೊರಕಾಗಲಿ ಬರ್ಬೇಕಿಲ್ಲ. ಎಷ್ಟು ಆಶ್ಚರ್ಯ ಅಂತಂದ್ರೆ ನಮ್ಮ ಮಂದಿ ಎದಕ್ಕೆ 4 ಮಂದಿ ಗಳಿಸ್ತಂದ್ರೆ ಇದಕ್ಕೆ ಹೊಲ ಬೇಡ, ರೊಕ್ಕ ಬೇಡ, ಬೆಳೆ ಬೇಡ, ಬಂಗಾರ ಬೇಡ. ಅದ್ರಾಗೆ ಹೆಣ್ಮಕ್ಳಿಗೆ ಬಂಗಾರ ಅಂತಂದ್ರೆ ಜಗ್ಗ ಪ್ರೀತಿ ಅವ, ನಿಮಗೆ ಹೇಳಕ್ಕವಲ್ಲ. ಬಂಗಾರದ ಮ್ಯಾಗ ಎಷ್ಟು ಪ್ರೀತಿ ಅಂತ ನಿಮಗಂತಂದ್ರೆ, ಹಬ್ಬ ಹರಿದಿನ ಏನಾದ್ರೂ ಬಂದ್ವು ಅಂತಂದ್ರೆ ಸೀದಾ ಬೆತ್ತ ಗಂಡನ ಬಕ್ಕಣ ಕತ್ರಿ. ಹೌದ್ರಿ? ತವ್ರ ಮನೆಗೆ ಹೋದ್ರೂ ಕೂಡ ಬಿಡಂಗಿಲ್ಲ, ಗಂಡ ಮನೆಗೆ ಬಂದರೂ ಕೂಡ ಬಿಡಂಗಿಲ್ಲ. ಅದ್ರಾಗ ಬಂಗಾರದ ಕಿಮ್ಮತ್ತು ಎಷ್ಟೈತಿ? ಈಗ ಬಂಗಾರ ಹೆಂಗೆ ತೊಲಿ ಐತಿ ಎಟ್ರಿ? 1,50,000. ಬಾ 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 ಆದ್ರೂ ನಮ್ಮ ಹೆಣ್ಮಕ್ಳಿಗೆ ಬಂಗಾರದ ಮ್ಯಾಗ ವ್ಯಾಮೋಹ ಹೋಗಿಲ್ಲ. ಬಂಗಾರ ಅಂದ್ರೆ ಹಂಗೆ ಅಂತಿರಲ್ಲ,
ಹಂಗೆ ಪರಮಾತ್ಮ ಈ ಶರೀರ ಕೊಟ್ಟನಂದ್ರೂ ಕೂಡ ಸಾಕಾಗ್ಯದಪ್ಪ, ಬಂಗಾರಂತ ಶರೀರ ಕೊಟ್ಟನ ಬಳಿಕ ಸಾಕಪ್ಪ ನಾವು ಮೋಕ್ಷವನ್ನು ಕೊಟ್ಟು ಬಿಡಂತಂದಾಗ ತಂದೆ ತಾಯಿ ಸತ್ತೋರಿ ಅಂತ ತಿಳ್ಕೊಂಡು ಯಾವಾಗ ತಿಂತ ನಿಮ್ಮ ಅವನಪ್ಪ ಅಂದ ತಂದೆ ತಾಯಿ ಸತ್ತು ಹೋಗ್ಬಿಟ್ರೆ. ಸತ್ತು ಹೋದಾಗ ತಾಯಿ ಆಶ್ಚರ್ಯ ಏನು ಅಂದ್ರೆ ಹೊರಾಕ ಒಬ್ಬರೂ ಬರಲಿಲ್ಲ. ಮುಂಜಾನೆ ಸಂಜೆ ಮಟ್ಟ ಎಲ್ಲಿ ಹೆಣ ಅದಾವ, ತಂದೆ ತಾಯಿ ಶವ ಅಲ್ಲೇ ಅದಾವ, ಒಬ್ಬರು ಬರಲಿಲ್ಲ. ಬರದೇ ಇರುವಂಥ ಸಮಯದೊಳಗೆ ತಿಂತ ನಿಮ್ಮ ಅವನಪ್ಪ ಅಂತಾನಂತ ಏನಂತ, ನಿಮ್ಮ ಹಣೆ ಬರಕ್ಕೆ ನಿಮ್ಮ ಜೀವನಕ್ಕೆ ಇದ್ದರೆ ಏನು ಉಪಯೋಗ? ಯಾಕ ಅಂತಂದ್ರೆ ಹೊರಾಕ 4 ಮಂದಿ ಬಂದಿಲ್ಲ ಅಂತಂದ್ರೆ ಏನು ನಿಮ್ಮ ಜೀವನದ ಅರ್ಥ? ಇದ್ದು ಕೂಡ ವ್ಯರ್ಥ. ಯಾಕ? ಸಾಕಾಯಿತು ಈ ಊರವ್ವ, ಬರೀ ಜ್ವಾಕಿಲೇ ಹೋಗೋಣ ಬಾರವ್ವ, ಕರೆ ಯಾರಿಲ್ಲ ಹೊರಾಕ ನಿಮ್ಮನ್ನ ತಿಳ್ಕೊಂಡು ತಿಂತ ನಿಮ್ಮ ಅವನಪ್ಪ ಸಿಟ್ಟು ಬಂದು ಹೊಳೆ ಮತ್ತೆ ಬದುಕ್ರಿ ನೀವು ಅನ್ನಂತ. ಆಗಿಂದಾಗ ತಂದೆ ತಾಯಿ ಜೀವ ಬಂತ. ತಂದೆ ತಾಯಿ ಜೀವ ಬಂದಂಥ ಸಮಯದೊಳಗೆ ತಿಂತ ನಿಮ್ಮ ಅವನಪ್ಪ ತಂದೆ ತಾಯಿನ ಸುಡುಗಾಡು ಮಠ ನಡೆಸ್ಕೊಂಡು ಹೋಗಿದ್ದಂತ. ಸುಡುಗಾಡು ಮಠ ನಡೆಸುವಂತ ಹೋಗಿ ಮಲಗಿಸಿ ಪ್ರಾಣ ಹೋಲಿ ಅಂತ ತಿಳ್ಕೊಂಡಂದಾಗ ಅವಾಗ ಪ್ರಾಣ ಹೋತಂತ. ಯಾಕ? ಮನುಷ್ಯ ಏನು ಗಳಿಸೋದು ಬೇಡ, 4 ಮಂದಿ ಗಳಿಸ್ಬೇಕಂತ ಕರೀತಾರಲ್ಲ. ಸುಮ್ಮನೆ ಅಂದಿಲ್ಲ.